ಶಿವ, ನನ್ನ ಕಂದ. ಎಷ್ಟು ಸಲ ಹೇಳಿದ್ದೀನಿ ಒಬ್ನೇ ಹೊರಗಡೆ ಓಡಾಡಬೇಡ ಅಂತ. ನಿನ್ಗೇನಾದ್ರೂ ಆಗೋಗಿದ್ರೆ ಏನ್ ಮಾಡ್ಬೇಕಿತ್ತು? ನಾನು ಹೇಗಿರೋದಕ್ಕಾಗ್ತಿತ್ತು? ನಿಮ್ಮ ಆಶೀರ್ವಾದ ನನ್ನ ಜೊತೆ ಇರ್ಬೇಕಾದ್ರೆ ನನಗೆ ಏನಾಗೋಕ್ ಸಾಧ್ಯ ಅಮ್ಮ? ಯಾರ ಭಾವನೆಯಿಂದನೂ ಮತ್ತೊಬ್ಬರ ಸ್ವಭಾವ ಬದಲಾಗೋದಿಲ್ಲ ಕಂದ. ಹಿಂಸೆ, ಆಕ್ರಮಣ, ಭಕ್ಷಣೆ ಮಾಡೋದು ಇದು ಆ ಹುಲಿ ಸ್ವಭಾವ ಆಗಿತ್ತು. ಅದೇನಾದ್ರೂ ನಿನ್ಮೇಲೆ ಆಕ್ರಮಣ ಮಾಡಿದ್ರೆ ಹೇಳು ಕಂದ, ನಾನೇನ್ ಮಾಡ್ಬೇಕಾಗಿತ್ತು? ಅಮ್ಮ, ಪ್ರೀತಿಯ ಎದುರಿಗೆ ಹಿಂಸೆಯ ಗೆಲುವು ಆಗೋಕ್ ಸಾಧ್ಯ ಇಲ್ಲ ಅಲ್ವಾ? ನೀನ್ ಮಾತಾಡೋದನ್ ಕಲ್ತಾಗಿಂದ ಬಹಳ ಮಾತಾಡ್ತಿದ್ಯಾ ಕಂದ. ನಡಿ, ಈ ಜಾಗ ಸುರಕ್ಷಿತವಾಗಿಲ್ಲ, ಮನೆಗೆ ಹೋಗೋಣ. ಹೌದು, ಈ ಹುಲಿ ಚರ್ಮ ಯಾಕೆ ಹಾಕೊಂಡಿದ್ಯಾ ನೀನು? ಅಮ್ಮ, ಆ ಹುಲಿ ಕಣ್ಣಲ್ಲಿ ಒಂದು ಸಂಕಟ ಇತ್ತು. ಅದರ ಸಂಕಟ ಅದರ ಕರ್ಮದ್ದು. ನಿನಗೂ ಅದಕ್ಕೂ ಏನ್ ಸಂಬಂಧ ಕಂದ? ಅಮ್ಮ, ನೀವೇ ಅಲ್ವಾ ಹೇಳ್ಕೊಟ್ಟಿದ್ದು ಜೀವ ಜೀವಕ್ಕೂ ಸಂಬಂಧ ಇರುತ್ತೆ ಅಂತ. ಆಗ್ಲೇ ನನ್ಗರ್ಥ ಆಗಿತ್ತು, ಆ ಹುಲಿಗೆ ಪ್ರೀತಿ ಬೇಕಿತ್ತು. ಆ ಪ್ರೀತಿಗೋಸ್ಕರ ಇದನ್ನ? ಅಮ್ಮ, ಅದರ ಸಂಕಟವನ್ನ ದೂರ ಮಾಡೋಕೋಸ್ಕರನೇ ನಾನಿದನ್ನ ಧರಿಸ್ಕೊಂಡಿದ್ದೀನಿ. ಅಂದ್ರೆ ನಿನ್ ಮಾತಿನ ಅರ್ಥ ನೀನಿದನ್ನ ತ್ಯಜಿಸೋದಿಲ್ಲ ಅಂತನಾ? ಇದನ್ನ ತ್ಯಜಿಸಿದರೆ ಜಗತ್ತಿನ ಎಲ್ಲ ಕಡೆ ನೋವು ಪಡೋರ್ಗೆ ಆ ಹುಲಿ ಆತ್ಮಕ್ಕೂ ಯಾವತ್ತೂ ಮುಕ್ತಿ ಸಿಗೋಲ್ಲ ಅಮ್ಮ. ಅದಕ್ಕೆ ಇದನ್ನ ಹಾಕೊಂಡಿರೋದಕ್ಕೆ ಅನುಮತಿ ಕೊಡಿ ಅಮ್ಮ. ಆದ್ರೆ ನೀನೊಬ್ಬನಿಂದಾನೇ ಈ ಜಗತ್ತನ್ನ ಬದಲಾಯಿಸೋದಕ್ಕಾಗಲ್ಲ ಶಿವ. ಅಮ್ಮ, ಎಲ್ರೂ ಒಂದೇ ಬೀಜದಿಂದ ಹುಟ್ಟೋದು ಅಲ್ವಾ? ನಿನ್ನ ಈ ಯೋಚನೆನ ಹೇಗ್ ಸರಿ ಮಾಡ್ಲಿ ಶಿವ ನಾನು? ಶಿವನ ಜೀವನದಲ್ಲಿ ಇನ್ನೂ ಒಂದು ಅಭಾವ ಇದೆ, ಅದು ಸಾಂಸಾರಿಕ ಜೀವನದ ಅನುಭವ. ಅವರಿಗೆ ಅಜ್ಞಾನವನ್ನ ನೀಡಿ ಅವರ ಇಚ್ಛೆನ ನೀವು ಪೂರೈಸಬೇಕು. ಅದೇ ಕಾರಣಕ್ಕೆ ಶಿವ ಬಾಲಕನ ರೂಪದಲ್ಲಿ ನಿಮ್ಮ ಹತ್ರ ಬಂದಿರೋದು ದೇವಿ. ಇವತ್ತಿನ ಈ ಘಟನೆಯ ನಂತರ ನನ್ನ ಜವಾಬ್ದಾರಿ ಇನ್ನೂ ಹೆಚ್ಚಾಯಿತು ಋಷಿವರ್ಯ. ಬಾಲಶಿವನಿಗೆ ಕುಟುಂಬ ಜ್ಞಾನ ಕೊಡೋದ್ರ ಜೊತೆಗೆ ಅಮ್ಮ ಆದ ನಾನು ಪ್ರತಿ ಕ್ಷಣ ಇವನ ಸುರಕ್ಷತೆಯ ಜವಾಬ್ದಾರಿಯನ್ನು ತಗೋಬೇಕು. ಅಮ್ಮ, ಬಾಕಂದ, ಸಂಜೆ ಆಗೋದ್ರೊಳಗಡೆ ಈ ನಿರ್ಜನ ಜಾಗದಿಂದ ಹೊರಟು ನಾವು ಮನೆ ತಲುಪಬೇಕು. ಕತ್ಲೆಯಲ್ಲಿ ಭಯ ಆಗ್ತಾ ಇದೆಯಾ? ಅಮ್ಮನ ನೆನಪಾಗ್ತಾ ಇದೆಯಾ? ಬರ್ತಾ ಇದ್ದಾಳೆ ನಿಮ್ಮ ಅಮ್ಮ. ಅಸುರರಾಜ ಅಂಧಕನಿಗೆ ಜಯವಾಗಲಿ, ಅಂಧಕಾರಕ್ಕೆ ಜಯವಾಗಲಿ. ನಿರ್ಬಲ, ನಿಕೃಷ್ಟ ಹುಲಿ ಮಹಾಶಿವನನ್ನ ಕೊಲ್ಲಕ್ಕೆ ಹೋಗಿ ಅದೇ ಸತ್ತೋಯ್ತು. ಇದ್ರ ಮರಣ ಶುಭಾನೇ ಅಲ್ವಾ? ಸತ್ತು ಸಂದೇಶ ಕೊಟ್ಟು ಹೋಗಿದೆ ನೋಡು. ಏನು ಅಂದ್ರೆ ಆ ಬಾಲಶಿವ
ಶಕ್ತಿಹೀನ ಅಲ್ಲ, ಅವನು ಮಾಡ್ತಿದ್ದಾನೆ ಅಷ್ಟೇ. ಅವನು ಎಲ್ಲ ಮಾಡ್ತಿದ್ದಾನೆ. ತಾನು ಶಿವ ಅನ್ನೋದನ್ನ ಮಾಡ್ತಿದ್ದಾನೆ. ಯಾಕಂದ್ರೆ ಪಶುಗಳ ರಕ್ಷಕ ಪಶುಪತಿ ನಾಥ ಒಂದು ಜೀವಿ, ಒಂದು ಪಾಪದ ಹುಲಿನ ಹತ್ಯೆ ಮಾಡಿದ್ದಾನಂದ್ರೆ ಇಲ್ಲ 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 ದಂಡಪಾಣಿ, ಅವನು ಶಿವ ಆಗಿರೋಕ್ ಸಾಧ್ಯನೇ ಇಲ್ಲ ದಂಡಪಾಣಿ. ಅಸುರ ರಾಜ, ಆ ಬಾಲಕನಿಗೆ ಶಕ್ತಿಯಂತೂ ಇರೋದು ನಿಜ. ಆದರೆ ನಮಗೆ ಹ್ಯಾಕ್ ಗೊತ್ತಾಗುತ್ತೆ ಇವನು ಅದೇ ಶಿವ ಅಂತ? ಅವನ ಭಕ್ತರು ಮಹಾದೇವ ಅನ್ನೋ ಹೆಸರಲ್ಲೂ ಕರೀತಾರೆ. ಅಂಧಕಾರನ ಅಳಿಯೋದಕ್ಕೆ ಕತ್ಲಲ್ಲಿ ಬಾಣ ಬಿಡ್ತಾನೆ ಇರಬೇಕು. ಎಲ್ಲಿ ತನಕ ಅಂದ್ರೆ ಅದು ಸರಿಯಾದ ಗುರಿ ತಲುಪೋ ತನಕ. ಅವನಿಗೆ ಕೋಪ ಬರುವ ಹಾಗೆ ಮಾಡಬೇಕು. ಅವನ್ನ ಅರ್ಥ ಮಾಡ್ಕೋಬೇಕು. ಇಡೀ ಜಗತ್ತಿನ ಎದುರಿಗೆ ತಂದು ನಿಲ್ಲಿಸ್ಬೇಕು. ಅರ್ಥ ಆಯ್ತಾ ದಂಡಪಾಣಿ? ಮತ್ ನಾನ್ ಕೇಳ್ಪಟ್ಟೆ ದಂಡಪಾಣಿ, ಆ ಮೂರ್ಖ ಇಂದ್ರ ನಿನ್ನ ಗುರುಕುಲದ ಉಪಕುಲಪತಿ ಮಾಡಿದಾನಂತೆ. ಉಪಕುಲಪತಿ ಗುರುಕುಲಕ್ಕೆ. ಈ ಕೇಳು ದಂಡಪಾಣಿ, ಈ ಅಧಿಕಾರದ ಲಾಭ ಪಡ್ಕೋ. ಕಾಮ ಕ್ರೋಧ ಮದ ಮೋಹ ಲೋಭ ಮತ್ಸರನ ಹೆಚ್ಚು ಮಾಡು. ಗುರುಕುಲವನ್ನ ಸಂಸ್ಕಾರಹೀನ, ಅರ್ಥಹೀನ, ಮತ್ತೆ ಮಕ್ಕಳನ್ನ ಚರಿತ್ರಹೀನರನ್ನಾಗಿ ಮಾಡು. ಆದರೆ ಅಸುರ ರಾಜ, ಇದರಿಂದ ಜನ ನನ್ನ ಶತ್ರುಗಳಾಗ್ತಾರೆ. ನಾನು ಅದನ್ನೇ ಬಯಸ್ತಾ ಇದ್ದೀನಿ. ಆ ಬಾಲಶಿವ ನಿನ್ನ ಮುಂದೆ ಬರಲಿ. ಆಗ ಅವನ ಶಕ್ತಿಯ ಜೊತೆಗೆ ಅವನ ಬಲಹೀನತೆ ಏನು ಅನ್ನೋದನ್ನ ತಿಳ್ಕೊತೀಯ ನೀನು. ದಂಡಪಾಣಿ, ಇದನ್ನೆಲ್ಲ ಮಾಡ್ತಾ ಒಂದ್ ವಿಷಯನ ನೆನ್ಪಿಟ್ಕೋ. ನೀನು ಅಂಧಕಾರದಲ್ಲೇ ಇರು, ಮತ್ತೆ ಬೆಳಕಲ್ಲೇ ಇರೋದಕ್ಕೆ ಬಿಡುವ ಮೂರ್ಖ ಇಂದ್ರನ್ನ. ಅಂದ್ರೆ ನಾಲ್ಗೆ ಅವಂದು, ಮಾತು ನಿಂದಾಗಿರ್ಲಿ. ಜಯವಾಗ್ಲಿ. ಅಂಧಕಾರದ ವಿಕಾಸ ಇದು. ಆ ಹುಲಿ ನಮ್ಮ ಶಿವನ ಮೇಲೆ ದಾಳಿ ಮಾಡಿತು ಋಷಿವರ್ಯ. ವಿಷಯ ಏನಂದ್ರೆ ಅವನು ಶಿವ, ಬಾಲಶಿವ, ಮಹಾದೇವ ಅಲ್ಲ. ಅವರ ಅಪಾರ ಶಕ್ತಿ ಎದುರುಗಡೆ 3 ಲೋಕದ ಜನ ತಲೆ ಬಾಗ್ತಾರೆ. ಇವನು ನನ್ನ ಬಾಲಶಿವ ಋಷಿವರ್ಯ. ಅವನಿಗೆ ತನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಸ್ಮರಣೆನೇ ಇಲ್ಲ. ನೀವು ಅಕ್ಷರಶಃ ಸತ್ಯ ಹೇಳ್ತಾ ಇದ್ದೀರಾ ದೇವಿ ಅನಸೂಯ. ಆದರೆ ಬಾಲಕ ಆಗಿದ್ರೂ ಕೂಡ ಅವನ ಶಕ್ತಿ ಆಂತರ್ಯದಲ್ಲಿ ಖಂಡಿತ ಜಾಗೃತವಾಗಿದೆ. ಅವನಿಗೆ ಯಾವ ಸಹಾಯದ ಅವಶ್ಯಕತೆನೂ ಇಲ್ಲ ದೇವಿ ಅನಸೂಯ. ಒಬ್ಬ ತಾಯಿ ಮನಸ್ಸಿನ ವೇದನೆ ನಿಮ್ಗೆ ಅರ್ಥ ಆಗೋದಿಲ್ಲ ಋಷಿವರ್ಯ. ನನ್ನ ಕಂದನಿಗೆ ಯಾರೋ ಹಾನಿ ಮಾಡೋದಿಕ್ಕೆ ಬಯಸ್ತಾ ಇದ್ದಾರೆ. ನಾನು ನಿಸ್ಸಹಾಯಕಳಾಗಿ ಮೌನವಾಗಿರೋದಿಲ್ಲ. ನೋಡಿ, ಒಬ್ಬ ತಾಯಿಯಾಗಿ ನೀವೀಗೇನ್ ಮಾಡ್ತಾ ಇದ್ದೀರೋ ಅದನ್ನ ನೀವು ಮಾಡಲೇಬೇಕಾಗಿದೆ. ನೀವು ಅವಶ್ಯವಾಗಿ ಅದನ್ನ ಪೂರೈಸಿ. ಆದರೆ ಒಂದು ವಿಷಯನ ನೆನಪಲ್ಲಿಟ್ಕೋಬೇಕು. ಯಾವಾಗ ಸ್ವಯಂ ಶಿವನೇ ತನ್ನ ಬಾಲಶಿವನ ರೂಪನ ಅವತ್ತು ದೇವಿ ಪಾರ್ವತಿಯ ಎದುರಿಗೆ ತೋರಿಸಲಿಲ್ವೋ, ಅದು ಅವರ ಲೀಲೆ ಆಗಿರಲಿಲ್ವಾ? ಯಾವುದೇ ಅಸುರ ಶಕ್ತಿ ಬಯಸಿದ್ರು ಈ ತ್ರಿಮೂರ್ತಿಗಳಿಗೆ ತೊಂದರೆ ಕೊಡಕ್ ಸಾಧ್ಯ ಇಲ್ಲ ದೇವಿ. ಯಾವಾಗ ನನ್ನ ಮಕ್ಕಳ ಕಡೆ ನೋಡಿದ್ರು ನನಗೊಂದು ಅನುಭವ ಆಗತ್ತೆ. ಆ ವಿಧಿಯ ವಿಧಾತ ನನ್ನನ್ನ ಶಕ್ತಿಶಾಲಿ ತ್ರಿಮೂರ್ತಿಗಳ ಅಮ್ಮನಾಗಿ ಮಾಡಿ ನನ್ನನ್ನ ಸೌಭಾಗ್ಯಶಾಲಿ ಮಾಡಿದ್ದಾರೆ. ಅದರ ಜೊತೆಗೆ ಅದೇ ಮಕ್ಕಳನ್ನ ಮಾನವೀಯ ಸಂಬಂಧದ ಜೊತೆ ಕಟ್ಟಾಕಿದ್ದಾರೆ. ಈಶ್ವರನ ಈ ರಹಸ್ಯಮಯ ವಿಚಿತ್ರ ನಡತೆಯಿಂದ ಈ ತಾಯಿ ಮನಸ್ಸು ಯಾವತ್ತೂ ಒದ್ದಾಡ್ತಾನೆ ಇರುತ್ತೆ ಋಷಿವರ್ಯ. ಆ ಈಶ್ವರನು ಅವನೇ ಅಲ್ವಾ ದೇವಿ? ಈ ರಹಸ್ಯಮಯ ಲೀಲೆ ಕೂಡ ಅವರದೇನೆ.
ನಾನು ನೀವು ಈ ಹೊಸ ಲೀಲೆಯ ನಿಮಿತ್ತ ಮಾತ್ರ ಅಷ್ಟೇ. ದೇವಿ ಅನಸೂಯ ತ್ರಿಮೂರ್ತಿಗಳನ್ನು ಬಾಲಕರನ್ನಾಗಿ ಮಾಡಿ ದೊಡ್ಡ ಅಪರಾಧ ಮಾಡಿದ್ದಾರೆ. ನಾವು ಆ ಹೆಂಗಸಿಗೆ ಖಂಡಿತವಾಗ್ಲಿ ಕಠಿಣವಾದ ಶಿಕ್ಷೆ ಕೊಡೋಣ ದೇವರಾಜ. ನೀವೇನು ಚಿಂತೆ ಮಾಡಬೇಡಿ ದೇವರಾಜ. ಸತಿ ಅನಸೂಯನ ಸೋಲ್ಸೋದಕ್ಕೆ ನಮ್ಗೆ ಯಾವುದೇ ಸಮಸ್ಯೆ ಇಲ್ಲ. ನಮ್ಮಿಂದ ಯಾವ ತಪ್ಪು ಆಗಲ್ಲ. ನಿಜ ದೇವರಾಜ, ದೇವಿ ಇಂದ್ರಾಣಿ ಸರಿಯಾಗಿ ಹೇಳ್ತಿದ್ದಾರೆ. ನಾನಂತೂ ಮೊದಲಿಂದಾನೇ ಹೊಸ ಶಿಕ್ಷಣ ನೀತಿ ತಯಾರಿ ಮಾಡ್ತಾ ಇದ್ದೀನಿ. ಅದು ಅಲ್ಲದೆ ನಿಯಮಾವಳಿಯಲ್ಲೂ ಬದಲಾವಣೆ ತಂದಿದ್ದೀನಿ. ನೀವು ಇದನ್ನ ಜಾರಿ ಮಾಡೋದಕ್ಕೆ ನಿಮ್ಮ ಅನುಮತಿ ಕೊಟ್ರೆ ನಾನೊಂದು ಮಾತು ಹೇಳ್ತೀನಿ ಕೇಳಿ. ಸತಿ ಅನಸೂಯ ಜೀವನದಲ್ಲಿ ಬೆಂಕಿನೇ ಏಳುತ್ತೆ. ಅದೆಂಥ ನಿಯಮ ಮಾಡಿದ್ದೀರಾ ಅಂತ ಕೇಳ್ಬೋದಾ? ನನ್ನ ಹೊಸ ನಿಯಮದ ಪ್ರಕಾರ ಬಡ ವಿದ್ಯಾರ್ಥಿಗಳು ಮತ್ತೆ ಋಷಿ ಪುತ್ರರು ಯಾವತ್ತೂ ತಲೆ ಎತ್ತಕ್ಕೆ ಸಾಧ್ಯನೇ ಇಲ್ಲ. ಅವರ ಉನ್ನತಿಯ ಮಾರ್ಗ ಸದಾ ಕಾಲಕ್ಕೆ ಮುಚ್ಚಿ ಹೋಗುತ್ತೆ. ಹಾಗೆ ಇಷ್ಟೇ ಅಲ್ಲ, ಪಾಠಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಕಠಿಣವಾದ ಶಿಕ್ಷೆಯನ್ನು ತಯಾರು ಮಾಡಿದ್ದೀನಿ ನಾನು. ನೀವು ಹಸ್ತಾಕ್ಷರ ಹಾಕೋದೊಂದೇ ಬಾಕಿ ಉಳಿದಿದೆ ದೇವರಾಜ. ಆಮೇಲೆ ನೋಡಿ ಹೇಗೆ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಬಾಲ ತ್ರಿಮೂರ್ತಿಗಳು ದೇವಿ ಅನಸೂಯ ಸೆರಗಿನಿಂದ ಆಚೆ ಬರ್ತಾರೆ ಅಂತ. ನಿಮ್ಮ ಮತ್ತೆ ನಿಮ್ಮ ಆತ್ಮವಿಶ್ವಾಸ ನೋಡಿ ನನ್ನ ವಿಶ್ವಾಸನೂ ಪ್ರಬಲ ಆಯಿತು ಆಚಾರ್ಯರೇ. ತಗೊಳ್ಳಿ, ನಾನು ನಿಮ್ಮ ಹೊಸ ಶಿಕ್ಷಣ ನಿಯಮಕ್ಕೆ ಅನುಮತಿ ಕೊಡ್ತಾ ಇದ್ದೀನಿ. ಸತ್ಯ ಹೇಳಬೇಕು ಅಂದ್ರೆ ನೀವು ಸಮಸ್ತ ದೇವತೆಗಳ ವಿನಾಶಕ್ಕೆ ಅನುಮತಿ ಕೊಟ್ಟಿದ್ದೀರಿ ದೇವರಾಜ. ಈಗ ನಾನು ನಿಮ್ಮ ಒಂದು ಹಸ್ತಾಕ್ಷರದಿಂದ ಈ ಗುರುಕುಲವನ್ನ ಅಸುರರ ಗುರುಕುಲ ಮಾಡ್ತೀನಿ. ಅಂಧಕಾರದಲ್ಲಿ ಮುಳುಗೋದನ್ನ ಯಾರಿಂದನೂ ತಡೆಯೋಕ್ ಸಾಧ್ಯ ಇಲ್ಲ. ಇದು ನನ್ನ ಅಮ್ಮನ ಜಾಗ, ಅವರ ಗುರುಕುಲದ ಜಾಗ. ನೀವಿಬ್ರು ಇಲ್ಲಿ ಇರಬಹುದು. ಇಲ್ಲಿ ನೀವಿಬ್ರು ಸುರಕ್ಷಿತರು. ಬನ್ನಿ ಮಕ್ಕಳೇ, ನಿಮ್ಮ ನಿಮ್ಮ ಜಾಗದಲ್ಲಿ ಕೂತ್ಕೊಳ್ಳಿ. ಶಿವ ಎಲ್ಲಿ? ಮಾ, ಅವನ್ ಯಾವಾಗ್ಲೂ ಒಬ್ನೇ ಇರಕ್ ಇಷ್ಟಪಡ್ತಾನೆ. ಹೌದು ಅಮ್ಮ, ಅವನ್ ನಮ್ ಜೊತೆ ಆಟ ಆಡಕ್ ಕೂಡ ಬರೋದಿಲ್ಲ. ನಾನು ಹೋಗವನ್ನ ಕರ್ಕೊಂಡ್ ಬರ್ತೀನಿ. ದೇವಿ, ಅವನು ಕೈಲಾಸವಾಸಿ ಶಿವ. ಏಕಾಂತ, ಧ್ಯಾನ, ಮೌನವಾಗಿರೋದು ಅವನಿಗೆ ಅಭ್ಯಾಸ. ಆದ್ರೀಗ ಅವನು ಭೂಲೋಕದ ಗೃಹಸ್ಥನ ಪುತ್ರ ಋಷಿವರ್ಯ. ಅವನ್ಗೆ ಇದೆಲ್ಲ ಅಭ್ಯಾಸ ಆಗ್ಬೇಕು ತಾನೇ. ನೀವು ಬ್ರಹ್ಮ ಮತ್ತೆ ನಾರಾಯಣನ್ಗೆ ಊಟ ಮಾಡಿಸಿ, ನಾನು ಸ್ವತಃ ಶಿವನ್ಗೆ ಊಟ ತಗೊಂಡು ಹೋಗ್ತೀನಿ. ಹಾ, ಹಾಗೇ ಆಗ್ಲಿ. ನಿಮ್ಮ ಮಾತನ್ನ ಯಾರಾದ್ರೂ ತಳ್ಳಿ ಹಾಕ್ತಾರಾ? ನೀವಾದಷ್ಟು ಬೇಗ ಊಟ ತಗೊಂಡು ಹೋಗಿ. ಆ ನಿಮ್ಮ ಶಿವ ಧ್ಯಾನ ಶುರು ಮಾಡಿಬಿಟ್ರೆ ಮುಗೀತು.
ಶಿವ, ಹಾ ಅಮ್ಮ. ಊಟ ಮಾಡು ಬಾ. ನಾನು ನನ್ನ ಶಿವನ್ನ ಕರೀದೇ ಇದ್ರೆ ನನ್ನ ಶಿವನ್ಗೆ ಹಸಿವು ಕೂಡ ನೆನಪಾಗಲ್ಲ ಅಲ್ವಾ? ನನಗ್ ಸಾಕಾಯ್ತು ಮಹಾದೇವ, ಹಸಿವು ಕಮ್ಮಿ ಆಯ್ತು. ನನಗೇನ್ ಅನಿಸ್ತಾ ಇದೆ ಗೊತ್ತಾ, ನಿಮ್ ಕೈಯಾರೆ ನನಗೆ ಕೈ ತುತ್ತು ತಿನ್ನಿಸ್ತಾ ಇದ್ರೆ ನನ್ 4 ಜನ್ಮದ ಹಸಿವು ನೀಗೋಯ್ತು ಅನ್ನಿಸ್ತಿದೆ. ಹಸಿವು ಕಡಿಮೆ ಆಯ್ತಾ ಶಿವ? ಅಮ್ಮ, ಮೊದಲನೇ ತುತ್ತಿಗೆ ನನ್ನ ಹೊಟ್ಟೆ ತುಂಬ ಹೋಯ್ತು. ಮತ್ಯಾಕ್ ನೀ ನನ್ನ ಹತ್ರ ಹೇಳಿಲ್ಲ? ನೀವು ಇಷ್ಟು ಪ್ರೀತಿಯಿಂದ ತಿನ್ನಿಸ್ತಿರ್ಬೇಕಾದ್ರೆ ನಾನು ಹೇಗ್ ಬೇಡ ಅನ್ಲಿ ಅಮ್ಮ? ಯಾವ ಪ್ರೀತಿಯ ಭಾವನೆಯಿಂದ ನೀನ್ ನನಗೆ ತಿನ್ನಿಸ್ತಾ ಇದೆಯೋ ಅದನ್ನ ಬೇಡ ಅನ್ನೋಕ್ ಹೇಗ್ ಸಾಧ್ಯ? ಗೊತ್ತಿದೆ, ನೀವು ಎಲ್ಲ ಅವಶ್ಯಕತೆಗಳನ್ನ ಮೀರಿದವರು. ಹಸಿವು, ರಾಗ, ದ್ವೇಷ ಇದೆಲ್ಲ ನಿಮ್ಮನ್ನ ಮೀರಿದ್ದು. ಆದ್ರೆ ಒಬ್ಬ ತಾಯಿಯಾಗಿ ಮಗನಿಗೆ ಈ ಅನುಭವ ಕೊಡೋದು ನನ್ನ ಮಾತೃತ್ವದ ಜವಾಬ್ದಾರಿ. ಹೊಟ್ಟೆ ತುಂಬ ಹೋಗಿದ್ರೆ ಅದನ್ನ ಹೇಳ್ಬೇಕಾಗತ್ತೆ, ಆಗ್ಲೇ ಗೊತ್ತಾಗೋದು. ಇಲ್ದೇ ಇದ್ರೆ ಊಟ ಮಾಡ್ಸೋರ್ಗೆ ಅದೆಲ್ಲ ಗೊತ್ತಾಗೋದಿಲ್ಲ. ಆಯ್ತು ಅಮ್ಮ, ನಾನು ನಿಮ್ಮ ಮಾತನ್ನ ಖಂಡಿತವಾಗ್ಲೂ ನೆನ್ಪಿಟ್ಕೋತೀನಿ. ಪ್ರೀತಿಗೋಸ್ಕರ ಯಾವ ಮಿತಿ ಬೇಕಾದ್ರೂ ಮೀರ್ತೀರಾ ನೀವು? ಪ್ರೀತಿಗೆ ಯಾವ ಮಿತಿನೂ ಇರೋದಿಲ್ಲ ಪಾರ್ವತಿ. ಪ್ರೀತಿ ಎಲ್ಲ ಮಿತಿಗಳ ಬಂಧನವನ್ನು ಮೀರಿರುವಂಥದ್ದು. ಪ್ರೀತಿಯಿಂದ ಮುಕ್ತನಾದ್ರೇನೆ ಅದೇ ಪ್ರೀತಿ ಎಲ್ಲರನ್ನು ಖಂಡಿತವಾಗ್ಲೂ ಒಂದು ಮಾಡೇ ಮಾಡತ್ತೆ. ನಿನ್ನ ಹಾಗೇನೆ